Hi, hello everyone. I am Vinay. I am studying in interface as a computer application. ಹಿಂದಿನ ಸೆಷನ್ ಅಲ್ಲಿ ಏನು ಸ್ವಿಚ್ ಕೇಸ್ ನೋಡಿದ್ವಿ. ಈಗ ಲೂಪ್ಸ್ ನೋಡೋಣ. A loop is a programming structure that repeats a block of code multiple times. Loops are used to automate repetitive tasks and make your code more efficient. ಏನಪ್ಪಾ ಲೂಪ್ ಲೂಪ್ ಅಂದ್ರೆ ಏನು? ಫಸ್ಟ್ ಲೂಪ್ ಅಂದ್ರೆ ರಿಪಿಟೇಷನ್ ಆಗೋದು. ಒಂದು ಕೋಡ್ ಬರೆದಿರ್ತೀವಿ, ಅದು ಕೋಡು ಏನು ರಿಪಿಟೇಷನ್ ಆಫ್ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಲೂಪ್ ಅಂತಾರೆ. ಅದೇನೋ ರಿಪೀಟ್ ಆಗಿ ಆಗುತ್ತೆ ಎಕ್ಸಿಕ್ಯೂಷನ್. ಅದಾದ್ಮೇಲೆ ಫಾರ್ ಲೂಪ್ ಅಂದ್ರೆ ಏನಪ್ಪಾ? ಎ ಫಾರ್ ಲೂಪ್ ಇಸ್ ಎ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಪ್ರೋಗ್ರಾಮಿಂಗ್ ದಟ್ ಅಲೋಸ್ ಯು ಟು ರಿಪೀಟ್ ಎ block of code a specific number of times or over a sequence of elements like a list or range. It's commonly used when you know in advance how many times you want to loop to run. ಏನಪ್ಪಾ ಫಾರ್ ಲೂಪ್ ಅಂದ್ರೆ ನಾವು ಕಾಮನ್ ಆಗಿ ಏನಂತೀವಿ ಅಂದ್ರೆ ನಮಗೆ ಎಷ್ಟು ಎಕ್ಸಿಕ್ಯೂಷನ್ ಆಗುತ್ತೆ, ಎಷ್ಟು ಸತಿ ರಿಪಿಟೇಷನ್ ಆಗುತ್ತೆ ಅಂತ ಗೊತ್ತಿರ್ತಿತ್ತೋ ಅವಾಗ ಏನ್ ಮಾಡ್ತೀವಿ, ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಏನಪ್ಪಾ ಫಾರ್ ಲೂಪ್ ಸ್ಟ್ರಕ್ಚರ್ ನೋಡೋಣ. ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಫಾರ್ ಲೂಪ್ ವೇರಿಯಸ್ ಸ್ಲೈಟ್ಲಿ ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಸ್ ಜನರಲ್ ಸ್ಟ್ರಕ್ಚರ್ ಇನ್ ಸಿ. ಏನಪ್ಪಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ಲೂಪ್ ವೇರಿಯಸ್ ಸ್ಲೈಟ್ಲಿ ಡಿಪೆಂಡಿಂಗ್ ಅಪಾನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಸ್ಟ್ರಕ್ಚರ್ ಡಿಪೆಂಡಿಂಗ್ ಆಗಿರ್ತೈತಿ. ಎಸ್ ಜನರಲ್ ಸ್ಟ್ರಕ್ಚರ್ ಇನ್ ಸಿ ಮತ್ತೆ ಈಗ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡ್ಕೊಳ್ಳಿ. ಪ್ರೋಗ್ರಾಮ್ ಎಕ್ಸಾಂಪಲ್ ಏನೈತಿ? ಒಂದು ವೇರಿಯಬಲ್ ತಂದಿವಿ. ವೇರಿಯಬಲ್ ಫಾರ್ ಲೂಪ್ ತಂದಿವಿ. ಈಸ್ ಈಕ್ವಲ್ ಟು 0. ನಾವು ಈಸ್ ಈಕ್ವಲ್ ಟು 1 ಹಾಕೊಂಡು 1ರಿಂದ 10ವರೆಗೂ ಬರಂಗ್ ಮಾಡ್ಕೊಳ್ಳೋಣ ನಂಬರ್. ಐ ಪ್ಲಸ್ ಐ ಇನ್ಕ್ರಿಮೆಂಟ್ ಆಗುತ್ತೆ. ಪ್ರಿಂಟ್ ಎಫ್ ಪರ್ಸೆಂಟೇಜ್ ಬ್ಯಾಕ್ ಸ್ಲಾಶ್ ಎನ್ ಕಮ ಐ. ಐ ಮೀನ್ಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಒಂದ್ಸತಿ ನೋಡೋಣ ಐ ಹೆಂಗ್ ಪ್ರಿಂಟ್ ಆಯ್ತು ಅಂತ. 1ರಿಂದ 10ವರೆಗೂ ಅದು ಹೆಂಗ್ ಪ್ರಿಂಟ್ ಆಯ್ತು ಅಂತ ಈಗ ನೋಡೋಣ, ಡಿಬಗ್ ಮಾಡಿ. ಸರಿನಾ? ಈಗ ಐ ಅಲ್ಲಿ ಏನಿತ್ತು ನೋಡೋಣ. ವಾಚ್ ಐಗೆ ಏನಿತ್ತು ನೋಡೋಣ. ಐಯಲ್ಲಿ ಏನೈತಿ? 0 ಐತಿ. ನಾವಿನ್ನು ಏನು ಅಸೈನ್ ಮಾಡಿಲ್ಲ. ಇಲ್ಲಿ ಇವಾಗ ಐಗೆ ಏನ್ ಬಂತು? ಡಿಬಗ್ ಮಾಡಿ ನೋಡೋಣ ಈಗ. ಅಲ್ಲೇ ಬರ್ಲಿಲ್ಲ. ಐಯಲ್ಲೇನು ಅಸೈನ್ ಮಾಡಿಲ್ಲ ಇನ್ನೂ. ಖಂಡಿತ ಐಯಲ್ಲಿ ಬಂದಿತ್ತ ಫಂಕ್ಷನ್ F7 ನೋಡಿದ್ರೆ ಏನೋ ಐಯಲ್ಲಿ 1 ಬಂದು ಪ್ರಿಂಟ್ ಆಗುತ್ತೆ. ಫಂಕ್ಷನ್ F7 ಏನಪ್ಪ ಐಯಲ್ಲಿ 1 ಬಂದು ಪ್ರಿಂಟ್ ಆಯ್ತು. ಮತ್ತೆ ಫಂಕ್ಷನ್ F7 ನೋಡಿರಿ, ಮತ್ತೆ ಐಯಲ್ಲಿ 2 ಬಂದು ಕುತ್ಕೊಂಡಿದೆ. ಈಗ ಐ ಏನಾಯ್ತು? ಐ ಈಸ್ ಈಕ್ವಲ್ ಟು 1 ಇತ್ತ, 1 ಬಂದು ಕುತ್ಕೊಂತ. ಐ ಲೆಸ್ ದೆನ್ ಈಕ್ವಲ್ 10 ಟ್ರೂ ಆಯ್ತು, 1 ಬಂದು ಕುತ್ಕೊಂತು. ನೆಕ್ಸ್ಟ್ ಕುತ್ಕೊಂಡ್ ಆದ ಕೂಡಲೇ ಮೇಲೆ ಐ ಇನ್ಕ್ರಿಮೆಂಟ್ ಆಯ್ತು. ಐ 1 ಇದ್ದಿದ್ದು ಏನಾಯ್ತು? 2 ಆಯ್ತು. ಐ ಇಸ್ ಈಕ್ವಲ್ ಟು 2. ಐ ಲೆಸ್ ದೆನ್ ಇಸ್ ಈಕ್ವಲ್ ಟು 10. ಏನಪ್ಪಾ 2 ಲೆಸ್ ದೆನ್ ಇಸ್ ಈಕ್ವಲ್ ಟು 10 ಟ್ರೂ ಆಯ್ತು. ಮತ್ತೆ ಬಂದು ಕುತ್ಕೊಂತು. ಮತ್ತೆ ಫಂಕ್ಷನ್ F7 ನೋಡಿದ್ವಿ. ಈಗ 2 ಪ್ರಿಂಟ್ ಆಯ್ತಾ, ಆದ್ಮೇಲೆ ಇಲ್ಲಿ ಐ ಇನ್ಕ್ರಿಮೆಂಟ್ ಆಗಿ 3 ಆಯ್ತು. ಐ ಇಸ್ ಈಕ್ವಲ್ ಟು 3. ಐ ಲೆಸ್ ದೆನ್ 10. 3 ಲೆಸ್ ದೆನ್ ಇಸ್ ಈಕ್ವಲ್ ಟು 10. ಏನಪ್ಪಾ ಮತ್ತೆ 3 ಆಯ್ತಾ. ನೆಕ್ಸ್ಟ್ ಏನಾಯ್ತು? 3 ಬಂದು ಪ್ರಿಂಟ್ ಆಯ್ತು. ಮತ್ತೆ ಈಗ ಐ ಇನ್ಕ್ರಿಮೆಂಟ್ ಆಯ್ತು 4. 4 ಲೆಸ್ ದೆನ್ ಈಕ್ವಲ್ ಟು 10 ಟ್ರೂ ಆಯ್ತು. ಮತ್ತೆ 4 ಪ್ರಿಂಟ್ ಆಯ್ತು. ಮತ್ತೆ 5 ಆಯ್ತು, 5 ಪ್ರಿಂಟ್ ಆಯ್ತು. 6 7 8 9 10. ಈಗ ಹೊರಕ್ ಬಂತು ಲೂಪ್ ಇಂದ. ಯಾಕೆ ಹೇಳ್ರಿ? ಇಲ್ಲಿ 11 ಆಯ್ತು. 11 ಲೆಸ್ ದೆನ್ ಈಸ್ ಈಕ್ವಲ್ ಟು 10. 10 ಗಿಂತ 11 ದೊಡ್ಡದು, ಅದಕ್ಕೆ ಫಾಲ್ಸ್ ಆಗಿ ಹೊರ ಬಂತು. ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.